ಎಲ್ಲರಿಗೂ ನಮಸ್ಕಾರ. ಏನು ಇವನ್ನೆಲ್ಲ ವೀಡಿಯೋದಲ್ಲಿ ನಿಧಾನಕ್ಕೆ ಮಾತಾಡ್ತಾನೆ, ಯೋಚನೆ ಮಾಡಿ ಮಾಡಿ ಮಾತಾಡ್ತಾನೆ. ಇವನಿಗೇನು ಬೇರೆ ಕೆಲಸ ಇಲ್ವಾ? ಏನು ವೀಡಿಯೋಗಳು ಮಾಡ್ತಾನೆ? ಯಾರು ನೋಡ್ತಾರೆ ಇವ್ನ ವೀಡಿಯೋಗಳು ಅಂತ ಎಲ್ಲ ಸುಮಾರು ಜನ ಕಮೆಂಟ್ ಮಾಡೋರು ಮಾಡಿದ್ದಾರೆ. ನೀವು ಏನು ನೋಡಬೇಕು ಅನಿಸುತ್ತೆ ಅದನ್ನೇ ನೋಡ್ತಾ ಇದ್ದೀರಾ? ಏನು ಕೇಳಿಸ್ಕೊಬೇಕು ಅನಿಸುತ್ತೆ ಅದನ್ನೇ ಕೇಳಿಸ್ಕೊಳ್ತಾ ಇದ್ದೀರಾ? ಏನು ಮಾತಾಡಬೇಕು ಅಂತ ಅನಿಸುತ್ತೆ ಅದೇ ಮಾತಾಡ್ತಾ ಇದ್ದೀರಾ? ಯೋಚನೆ ಮಾಡಿ. ದಿನ ನೀವು ಎಷ್ಟು ಒಂದು ಏನಿಲ್ಲ ಅಂದರೂ ಕಡಿಮೆ ಅಂದರೆ 2 ಸೀರಿಯಲ್ ಅಂತೂ ನೋಡ್ತಾರೆ ಯಾರಾದರೂ. ಮಧ್ಯಾಹ್ನ ಒಂದು, ರಾತ್ರಿ ಒಂದು 2 ಸೀರಿಯಲ್ಲು, ವಾರಕ್ಕೊಂದು 3-4 ಮೂವಿ, ಮತ್ತು ನೂರಾರು ಅಡ್ವರ್ಟೈಸ್ಮೆಂಟ್ಗಳು. ನೀವು ಏನು ನೋಡಬೇಕು ಅಂತ ಇದ್ದೀರಾ? ಹೈ ಕ್ವಾಲಿಟಿ ವಿಡಿಯೋ, ಏನು ಒಳ್ಳೊಳ್ಳೆ ಮಾತುಗಳನ್ನು ಕೇಳಿಸ್ಕೊಬೇಕು ಅಂತಿದ್ದೀರೋ ಅದನ್ನೇ ಅವರು ಎಡಿಟ್ ಮಾಡಿ ಒಳ್ಳೆ ಕ್ವಾಲಿಟಿ ವಿಡಿಯೋ, ಒಳ್ಳೆ ಕ್ವಾಲಿಟಿ ಆಡಿಯೋ ಎಲ್ಲ ನಿಮಗೇನು ಮನಸ್ಸಿಗೆ ಖುಷಿ ಕೊಡುತ್ತೋ ಎಲ್ಲ ಅದನ್ನೇ ಅವರು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾರೆ. ಅದರಲ್ಲಿ ನಿಮಗೆ ಖುಷಿ ಆಗಬೇಕು. ನೀವು ಸೀರಿಯಲ್ ನೋಡೋದ್ರಿಂದ ಖುಷಿ ಆಗಬೇಕು, ಇಲ್ಲ ರಿಯಾಲಿಟಿ ಶೋ ನೋಡೋದ್ರಿಂದ ಖುಷಿ ಆಗಬೇಕು. ಮೂವಿ ಒಂದು 2 ನಿಮಿಷ ಟ್ರೈಲರ್ ನೋಡಿಕೊಂಡು ಮತ್ತೊಂದು 4-5 ಜನ ನೋಡ್ಕೊಂಡ್ಬಂದ ರಿವ್ಯೂನ ಕೇಳಿ 200-300 ರೂಪಾಯಿ ಖರ್ಚು ಮಾಡಿ ಮೂವಿಗೆ ಹೋಗ್ತೀರಾ. ಅಲ್ಲಿ ಮೂವಿಲಿ ಒಂದಷ್ಟು ಡೈಲಾಗು, ಸಾಂಗ್ಗಳು ಎಲ್ಲ ಇರುತ್ತೆ. ನೀವು ಮಾತಾಡ್ಬೇಕಾದ್ರೆ ಆ ಡೈಲಾಗ್ಗಳು ಬರ್ತಾ ಇರುತ್ತೆ. ಕೆಲವೊಂದು ಸಲ ನಿಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ಮೂವಿ ಹಾಡು ಮನಸ್ಸಿಗೆ ಖುಷಿ ಕೊಡುತ್ತೆ ಅಂದರೆ ಆ ಹಾಡನ್ನು ನೀವು ಹಾಡಿ. ಜಾಸ್ತಿ ಬೇಜಾರಾದಾಗ ಹಾಡಿನ ಲಿರಿಕ್ಸ್ ಕೂಡ ನೆನ್ಪಿಟ್ಕೊಂಡು ಹಾಡ್ತೀರ. ಎಲ್ಲದೂ ಅವರೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಲ್ಲ, ಆದರೆ ನಿಮ್ಮ ಯೋಚನೆಗಳೇನು, ಹೊರಗಡೆಯಿಂದ ನಿಮ್ಮ ಮನಸ್ಸಿಗೆ ಎಷ್ಟು ಯೋಚನೆಗಳು ಬರ್ತಾ ಇದೆ ಅದು ದೊಡ್ಡವರಿಗಾದರೆ ಸ್ವಲ್ಪ ಗೊತ್ತಾಗತ್ತೆ. ಆದರೆ ಮಕ್ಕಳಿಗೆ ಲೈಕ್ 14, 15, 16 ಹೈಸ್ಕೂಲು, PU, ಕಾಲೇಜಿಗೆ ಓದ್ತಾ ಇರೋರಿಗೆ ಅಷ್ಟು ಅವಾಗ ಅವರಿಗೆ ಬರೀ ಒಳ್ಳೆಯದೇ, ಏನು ಒಳ್ಳೇದು ನೋಡಿದ್ರೆ ನಮಗೆ ಬೇಕು ಅಂತ ಅನಿಸ್ತಾ ಇರತ್ತೆ. ಹಾಗಾಗಿ ಚೆನ್ನಾಗಿ ಎಡಿಟಿಂಗ್ ಗೊತ್ತಿರೋರು ಒಳ್ಳೆ ಕ್ವಾಲಿಟಿ ವಿಡಿಯೋಗಳನ್ನು, ಒಳ್ಳೆ ಡೈಲಾಗ್ಗಳು, ಪಂಚ್ ಲೈನ್, ಏನಂತೀರ, ನಾವು ಬರೋ ತನಕ ನಮ್ಮ ಹವ, ನಾವು ಬಂದ ಮೇಲೆ ನಾವು ಬರೋ ತನಕ ಬೇರೆಯವ್ರ ಹವ, ನಾವು ಬಂದ ಮೇಲೆ ನಮ್ಮದೇ ಹವ, ಆ ಥರ ಡೈಲಾಗ್ಗಳೆಲ್ಲ ಇದ್ದರೆ ಜಾಸ್ತಿ ಜನ ನೋಡ್ತಾರೆ. ಮತ್ತು ಲೈಕು ಅದು ಕಮೆಂಟು ಎಲ್ಲ ಬರುತ್ತೆ. ಈಗ ನಾನೊಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ, ಇದಕ್ಕೆ ಒಂದು 10 ಜನ ಕಮೆಂಟ್ ಮಾಡ್ತಾರೆ, ಒಂದು 20-30 ಜನ ಲೈಕ್ ಮಾಡ್ತಾರೆ. ಆವಾಗ ಮನಸ್ಸಿಗೆ ನನಗೇನೋ ಸ್ವಲ್ಪ ಒಂಥರ ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಹೊತ್ತು ಮನಸ್ಸಿಗೆ ಸಮಾಧಾನ ಅನಿಸತ್ತೆ. ಆರ್ಟಿಫಿಷಿಯಲ್ ದುನಿಯಾದಲ್ಲಿ ಜಾಸ್ತಿ ದಿನ ಖುಷಿಯಾಗಿರೋಕ್ಕಾಗಲ್ಲ. ರಿಯಲ್ಲಾಗಿ ಮನುಷ್ಯರು ರಿಯಲ್ಲಾಗಿ ಇಬ್ಬರು ಸ್ನೇಹಿತರು ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂತ
ಊಟ ಮಾಡ್ತಾ ಇಲ್ಲ ಏನಾದರೂ ಕೆಲಸ ಮಾಡ್ತಾ ಯಾವ ಥರ ಮಾತಾಡ್ತಾರೆ ಅದೆಲ್ಲ ಇವಾಗಿನ ಜನ್ರೇಷನ್ನವರಿಗೆ ಸ್ವಲ್ಪ ಏನಂತೀರ ಸೋಷಿಯಲ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಇದೆ. ತುಂಬ ಇನ್ಫಾರ್ಮೇಷನ್ ಎಲ್ಲ ಕಡೆಯಿಂದಾನು ದೊಡ್ಡವರು ಸ್ಕೂಲಲ್ಲೂ ಇನ್ಫಾರ್ಮೇಷನ್ ಕೊಡ್ತಾರೆ, ಮನೇಲೂ ಕೊಡ್ತಾರೆ, ಆನ್ಲೈನಲ್ಲಂತೂ ಅನ್ಲಿಮಿಟೆಡ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಕಷ್ಟ ಇದೆ. ಅದರಿಂದ ನಾವು ಏನು ನೋಡಬೇಕು ಅಂತ ಅಂದ್ಕೊಳ್ತೀವಿ, ನಮ್ಮ ಲೈಕ್ ಡಿಸ್ಲೈಕ್ಸ್ ನಾವೇ ಡಿಸೈಡ್ ಮಾಡಬೇಕು. ಇನ್ನೊಬ್ಬರು ಇದನ್ನು ಟ್ರೈ ಮಾಡೋಣ ಅಂದರೆ ಹೋಗಿ ಅವ್ರ ಜೊತೆ ನಮಗೆ ಇಷ್ಟ ಇಲ್ಲ ಅಂದರೂ ಹೋಗಿ ಟ್ರೈ ಮಾಡೋದು, ಆಮೇಲೆ ಮತ್ತೆ ಅಲ್ಲಿ ಹೋಗಬಾರ್ದಿತ್ತು ಅಂತ ಅನಿಸೋದು. ಕೆಲವು ಟೈಮ್ 1-2 ಸಲ ಆ ಥರ ಅನಿಸಿದ್ರೆ ಓಕೆ. ಪ್ರತಿ ವಾರ ಪ್ರತಿ ತಿಂಗಳು ನಿಮಗೆ ಇಷ್ಟ ಇಲ್ದಿರೋ ಜಾಗಗಳಿಗೆ ಹೋಗೋದು, ಅಂದರೆ ಹೋಗ್ತೀರಾ, ಅಲ್ಲೇನೋ ಒಂದು ಸ್ವಲ್ಪ ಎಂಜಾಯ್ ಮಾಡ್ತೀರಾ, ಬರ್ತೀರಾ, ಅಲ್ಲಿ ಹೋಗಿದ್ದು ಸುಮ್ಮನೆ ಖರ್ಚು ವೇಸ್ಟ್ ಆಯಿತು ಅಂತ ಆ ಥರ ಆಮೇಲೆ ಮನಸ್ಸಿಗೆ ಬರುತ್ತೆ. ಸೊ ನೀವೇನು ನೋಡಬೇಕು, ಏನು ಕೇಳಿಸ್ಕೊಬೇಕು, ಏನು ಮಾತಾಡಬೇಕು, ಅದು ನಿಮ್ಮ ಕಂಟ್ರೋಲಲ್ಲಿರಬೇಕು. ನಮಸ್ಕಾರ.